ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 29th ಆಫ್ ಜಾನ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್, ಲೆಟ್ us talk about ರಿಲಯನ್ಸ್. ಓಕೆನಾ? ರಿಲಯನ್ಸ್ ಆನ್ ಅ 15 minute ಟೈಮ್ ಫ್ರೇಮ್ ನೋಡಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ರೈಟ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಿತ್ತು. ಅದೇ ನೋಡ್ಕೊಳ್ಳಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ. ಬ್ರೇಕ್ಔಟ್ ಸಿಕ್ಕಿ ಸೇಮ್ ಅದೇ ಟ್ರೆಂಡ್ ಲೈನ್ ಹತ್ರ ಬಂದಿದೆ, ಅಂದ್ರೆ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಓಕೆನಾ? ಡಬಲ್ ಬಾಟಮ್ದು ಬ್ರೇಕ್ಔಟ್ ಸಿಕ್ಕಿರೋದು. ಅರ್ಥ ಆಯ್ತಾ? ನೆಕ್ಸ್ಟು ನೋಡಿ, ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಸಪೋರ್ಟ್ ಝೋನ್ ಆಗಿ ಆಕ್ಟ್ ಮಾಡ್ತಿತ್ತು. ಇಲ್ಲಿ ನೋಡಿ, ಎಕ್ಸಾಕ್ಟ್ ಇವಾಗ ರೆಸಿಸ್ಟೆನ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ನೋಡಿ, ಇದು ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್. ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿರೋದು. ಓಕೆನಾ? ಇವಾಗ ನಾವು ಫಸ್ಟು ಲೆಟ್ us talk about ಬೈಯಿಂಗ್. ಓಕೆನಾ? ಬೈಯಿಂಗ್ ಏನಕ್ಕೆ ಅಂದರೆ, ಇದು ಡಬಲ್ ಬಾಟಮ್ ಪ್ಯಾಟರ್ನ್ ಬ್ರೇಕ್ಔಟ್ ಕೊಟ್ಟಿದೆ, ಹಾಗೇನೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? 2 ಕನ್ಫರ್ಮೇಷನ್ ಇದೆ ಬೈಯಿಂಗಿಗೆ. ಸೊ ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ, ಸೊ ಟುಮಾರೋ ಬೈ ವೆನ್ ಪ್ರೈಸ್ ಕ್ರಾಸಸ್ 1250. ಅರ್ಥ ಆಯ್ತಾ? ಅಂದರೆ ಈ ಝೋನ್ ಮೇಲ್ಗಡೆ ಬ್ರೇಕ್ಔಟ್ ಕೊಡಬೇಕು, ಅವಾಗ ಬೈ ಮಾಡಿ. 1250 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಟಾಪ್ ಬರುತ್ತೆ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ 1260. ಟಾರ್ಗೆಟ್ ನಂಬರ್ 2 ಬಂದು ಈ ಝೋನ್ ಬರುತ್ತೆ. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ 1270. ಅರ್ಥ ಆಯ್ತಾ? 1250 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1260 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. 1270 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ us talk about ಸೆಲ್ಲಿಂಗ್. ಸೆಲ್ಲಿಂಗಿಗೆ ಗೈಸ್, ಇಲ್ಲಿ ನೋಡಿ, ಈ ಡಬಲ್ ಬಾಟಮ್ ಪ್ಯಾಟರ್ನ್ ಕಾಣ್ತಿದೆಯಲ್ಲ, ಪ್ರೈಸು ಈ ಡಬಲ್ ಬಾಟಮ್ನ ಬ್ರೇಕ್ ಮಾಡಬೇಕು, ಅದ್ರ ಕೆಳಗಡೆ ಸಸ್ಟೈನ್ ಆಗಬೇಕು, ಅವಾಗ ಮಾತ್ರ ಸೆಲ್ಲಿಂಗ್ ನೋಡಿ. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1220. ಅರ್ಥ ಆಯ್ತಾ? 1220 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ 1210. Sorry, 1 second. Sell when price crosses 1220. Target number 1 is going to be at 1210. Target number 2 is going to be at 1200. ಅರ್ಥ ಆಯ್ತಾ? 1220 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 1210 will be target number 1. Ultimate target will be around 1200. ಅರ್ಥ ಆಯ್ತಾ? Now let us move on to the next stock. Guys, next stock ಬಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಅರ್ಥ ಆಯ್ತಾ? ಸೊ ಗೈಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ನಾನು 15 minute ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಸೊ 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ರಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ.
ಅರ್ಥ ಆಯ್ತಾ? ಸೊ ನೀವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಇದು ಬಂದು ನೋಡಿ, ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. This trend line, it is acting as an resistance trend line. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಇಲ್ಲಿ ಗಮನ ಇಟ್ಟು ನೋಡ್ರಿ, ಇದು ಫಾಲ್, ರಿಟ್ರೇಸ್ಮೆಂಟ್, ಫಾಲ್, ರಿಟ್ರೇಸ್ಮೆಂಟ್, ಫಾಲ್ ಆಗಿದೆ. ರಿಟ್ರೇಸ್ಮೆಂಟ್ ನೋಡಿ ಚಿಕ್ಕದಾಗಿರೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಫಾಲ್ ಆಗಿರೋದು ನೋಡಿ, ಈ ಲೋನ ಈ ಲೋ ಬ್ರೇಕ್ ಮಾಡಿಲ್ಲ. ಅರ್ಥ ಆಯ್ತಾ? ದಿಸ್ ಲೋ has not been broken by this law. I don't know whether my English is correct or not. ಅರ್ಥ ಆಯ್ತಾ? ಈ ಲೋನ ಈ ಲೋ ಬ್ರೇಕ್ ಮಾಡಿಲ್ಲ. ಇನ್ಸ್ಟೆಡ್ ನೋಡ್ಕೊಳ್ಳಿ ಏನಾಗಿದೆ ಅಂದರೆ, ಇದು ಲೋ, ಇದು ಹೈ, ಇದು ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಅರ್ಥ ಆಯ್ತಾ? ಹೈಯರ್ ಲೋ ಆ್ಯಂಡ್ ಹೈಯರ್ ಹೈ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2, ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟು ಟಾಪ್ ಇಂದ, ಇದೇ ಟಾಪ್ ಇಂದ ಬಾಟಮ್ ವರ್ಗು ಫಿಬೋನಾಚಿ ಹಾಕೋಣ. ಅರ್ಥ ಆಯ್ತಾ? ಸೊ ನೀವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಪ್ರೈಸು 618 ಲೆವೆಲ್ಸ್ ಇಂದ ರಿಜೆಕ್ಷನ್ ಫೇಸ್ ಆಗಿದೆ. ಅದಲ್ದೇ ಇದು ಪಾಯಿಂಟ್ ನಂಬರ್ 4, ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಾಕಿದ್ರೆ, ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್, ಸಪೋರ್ಟ್, ಸಪೋರ್ಟ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 1910. ಅರ್ಥ ಆಯ್ತಾ? 1910 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೇಟ್ 1915 ಆರ್ 1920. ಅರ್ಥ ಆಯ್ತಾ? 1910 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1915 or 1920 will be target number 1. Target number 2 is going to be 1930. ಅರ್ಥ ಆಯ್ತಾ? 1910 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1915 or 1920 will be target number 1. 1930 will be target number 2. ಟಾರ್ಗೆಟ್ ನಂಬರ್ 1 ಏನಕ್ಕೆ 2 ಟಾರ್ಗೆಟ್ ಹೇಳಿದೆ ಅಂದರೆ, ಅದು ಈ ಝೋನ್ ಹತ್ರ ಬರುತ್ತೆ, ಇವೆರಡು ರೆಸಿಸ್ಟೆನ್ಸ್ ಝೋನ್. ಇದು ಇಲ್ಲಿ ಟಾರ್ಗೆಟ್ ನಂಬರ್ 1 ಬರೋದು. ಅದಕ್ಕೆ ಐ ಹ್ಯಾವ್ ಗಿವನ್ ಯು 2 ಟಾರ್ಗೆಟ್ಸ್. ಓಕೆ, 1915 or 1920 will be target number 1. 1930 will be your target number 2. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆ, ಸೊ ಸೆಲ್ಲಿಂಗ್ಗೆ ಆಸ್ ಸೂನ್ ಆಸ್ ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಸೆಲ್ ಮಾಡಿ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1880. ಅರ್ಥ ಆಯ್ತಾ? 1880 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಬಾಟಮ್. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೇಟ್ 1870. ಟಾರ್ಗೆಟ್ ನಂಬರ್ 2 ಬಂದು ಈ ಬಾಟಮ್. ಟಾರ್ಗೆಟ್ ನಂಬರ್ 2 is going to be 1860. 1880 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1870 will be target number 1. 1860 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.